ಅವ್ರ ಅಪ್ಪ ಬಡದ ದನ ಕಾಯಕ ಹಚ್ಚರು. 400 ರೂಪಾಯಿ ಕೊಡೋದು ಎಲ್ಲೋ ಎಲ್ಲಿದೇನು ಹೋಗಂದ್ರು. ಆವಾಗ ಅವ ನಮ್ಮದು ಪ್ರದೇಶ ವಿದ್ಯಾಲಯ ಬೆಲ್ಲದ ಬಾಗೇವಾಡಿ ಅವ್ರು ಅಂದರು, ಇಲ್ಲಿ ಶಾಲೆ ಕಲ್ತೀನಿ ಉಪಯೋಗಿಲ್ಲ, ಎಲ್ಲರೂ ಸರ್ಕಾರಿ ಶಾಲೆಗೆ ಹಚ್ತೀನಿ ಅಂತೇಳಿ ನಾಗರ ಮನೋಳ ಸರ್ಕಾರಿ ಶಾಲೆಗೆ ಅಳ್ಕೋತ ಕರ್ಕೋತ ಸೈಕಲ್ ಇಲ್ಲ, ಏನಿಲ್ಲ, ಚಪ್ಪಲ್ ಇಲ್ಲ, ನಮ್ಮನ್ನೆಲ್ಲ ತ್ಯಾಕಿ ಬತ್ತಿ ಇನ್ನೇನಾಗಿ ಬರ್ತಾನೋ ಅಲ್ಲೇ ಹೋಗ್ತಾನೋ ಅಂತ ತಿಳ್ಕೊಂಡು ವಾದ. ಆ ಪುಣ್ಯಾತ್ಮ ಮುಂದೆ 7 ವರ್ಷಕ್ಕೆ ಏನಾಗಿ ಬಂದ ನಮ್ಮೂರಿಗೆ ಅಂದ್ರೆ DC ಆಗಿ ಬಂದ. ಜಾಗನೂರಿಗೆ DC ಆಗಿ ಬಂದವ. ನೋಡ್ರಿ ಎಂಥ ವಿಚಾರ ಇದು. ಸಹಜ ನಮ್ಮನ್ನ, ಯಾಕಂದ್ರೆ ಸಾಮರ್ಥ್ಯ ಭಾಳ ದೊಡ್ಡದ, ಮಾಡುವಂಥ ತಾಕತ್ತು ನಮ್ಮಲ್ಲಿಲ್ಲ, ಗುರುಗಳ ಪ್ರೇರಣೆ ಬೇಕಾಗ್ತದ. ಅದಕ್ಕೆ ಒಬ್ಬ ಥಾಮಸ್ ಅಲ್ವಾ ಎಡಿಸನ್ ಕಿವಿ ಇದ್ರಕ್ಕಿಲ್ಲ, ಕಿವುಡಿತ್ತು. ಹುಟ್ಟಿದಾಗ ಹುಡುಗ ಕಿವುಡ. ಅವಾಗ ಸಾಲಾಗ ಸರ್ ತೊಗೊಂಬಂದ್ಬಿಟ್ರಂತ. ಸರ್ ಅಂದ, ಏನು ಹೇಳೋದು ಇವಾಗ, ಕಿವಿನ ಇಲ್ಲ, ಏನು ಕೇಳ್ರು ಇವ್ರಿಗೆ ಬರೋದ ಇಲ್ಲ. ಅವಾಗ ಅವರವ್ವ ಭಾಳ ಬಡಿವಿ, ಏನು ಮಾಡ್ದ, ನನ್ನ ಮಗಗೆ ಕಿವಿ ಇಲ್ಲ, ಏನಾದರೂ ಒಬ್ಬ ಅಂದ್ರೆ ಕಿವುಡದಾನು, ಏನು ಹೇಳಿದ್ರೆ ಕೇಳೋದಿಲ್ಲ ಅಂತೇಳಿ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಆ ಹುಡುಗ ಥಾಮಸ್ ಅಲ್ವಾ ಎಡಿಸನ್ ಕೇಳಿದ, ಇವ ಶಾಲೆಯಿಂದ ಯಾಕೆ ನಾನು ತಗೊಂಡವ ಅಂತ ಕೇಳಿದೆ. ಅವಾಗ ಸರ್ ಹೇಳ್ಯಾರಪ್ಪ, ಶಾಲೆ ಕೂತ ನೀನು ಅಭ್ಯಾಸ ಮಾಡೋದು ಬೇಕಾಗಿಲ್ಲ, ಮನ್ಯಾಗನ ಒಳ್ಳೆ ಅಭ್ಯಾಸ ಮಾಡು, ಜಗತ್ತು ವಿಖ್ಯಾತ ಆಗುತ್ತೆ ಅಂತ ಹೇಳ್ಯಾರ. ನಿಷ್ಕಾಮಣಿ ಚಳಬಿಟ್ಟಳ ವಿಶ್ವಾಸ ಪಾವನ ಆಸ ಅನೇಕಾಚಿ. ಯಾಕಂದ್ರೆ ವಿಶ್ವಾಸ, ಆ ವಿಶ್ವಾಸ ತಾಯಿ ಹೇಳಿದಂತ ವಿಶ್ವಾಸ ಮ್ಯಾಲ ಥಾಮಸ್ ಅಲ್ವಾ ಎಡಿಸನ್ 2 ಕಿವಿ ಇದ್ರಕ್ಕಿಲ್ಲ, ಹುಟ್ಟ ಕಿವುಡಿ ಇದ್ದ. ಅವ ಏನ ತಯಾರು ಮಾಡಿದಪ್ಪ ಅಂತಂದ್ರ, ಏನು ಲೈಟ್ ಬಲ್ ಹತ್ತಾವಲ್ಲ, ಆ ಬಲ್ಲವನ್ನ ರೆಡಿ ಮಾಡಿದ ಥಾಮಸ್ ಅಲ್ವಾ ಎಡಿಸನ್. ನೋಡ್ರಿ ಏನು ಬಲ್ಲಗಳು ಹತ್ತಾವಲ್ಲ, ಈ ಬಲ್ಲನ್ನ ಬೆಳಕ ಜಗತ್ತಿಗೆ ಬೆಳಕ ಮಾಡಿ ಕೊಟ್ಟ. ಅವ ಹಬ್ಬ ಆಗಲ್ಲ, ಜಗತ್ತಕ್ಕೆ ಬೆಳಕ ಮಾಡಿ ಕೊಟ್ಟ. ಇದು ಸಾಮರ್ಥ್ಯ. ಮಕ್ಕಳಲ್ಲಿ ಸಾಮರ್ಥ್ಯ ಇರ್ತದ ಖರೆ, ಅದನ್ನ ಏನು ಮಾಡ್ಬೇಕಂದ್ರೆ ನಾವು ಪ್ರಚೋದನೆ ಮಾಡಬೇಕು. ಅಂತ ಸೇವೆಯನ್ನು ತಾವೆಲ್ಲರೂ, ಯಾಕಂದ್ರೆ ಎಲ್ಲ ಈ ಬಸವಾಡ ಗ್ರಾಮದ ಸಕಲ ಎಲ್ಲ ಗುರು ಹಿರಿಯರು, ಎಲ್ಲ ಆತ್ಮೀಯರು ಸ್ವಲ್ಪ ಪ್ರಚೋದನೆ ಕೊಟ್ಟ ಒಳ್ಳೆ ಸರು ಏನು ಮಾಡಿದ್ರೆ ಬುಕ್ಗಳನ್ನು ಕೊಡ್ತೀವಿ, ಯಾಕಂದ್ರೆ ಅಭ್ಯಾಸ ಮಾಡಿಸ್ರಿ ಅಂತ ಹೇಳಿದರು. ಯಾಕಂದ್ರೆ ಅದೇ ಪ್ರಕಾರವಾಗಿ ಎಲ್ಲ ನಮ್ಮ ಆಡಳಿತ ಮಂಡಳಿ, ಎಲ್ಲ ಬಡಿಗೇರ್ ಸಮುದಾಯದವರು, ಬಡಿಗೇರ್ ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ರೆಡಿ ಮಾಡಿದವರು ಅವರು, ಹೌದಲ್ರಿ. ವಿಶ್ವಕರ್ಮನಿಂದ ಇದು ಅತಳ ಪತಳ ಸುತಳ ತಳಾತಳ ರಸಾತಳ ಪಾತಾಳ 12 ಲೋಕ ತಯಾರಾತು ಅಂತೇಳಿ ಶಾಸ್ತ್ರ ಅದ. ಹೆಂಗೆ ಇಡೀ ಪೃಥ್ವಿ ವಿಶ್ವಕರ್ಮದಿಂದ ಹೆಂಗೆ ತಯಾರಾಗ್ಯದಲ್ಲ, ಇದು ಜ್ಞಾನ ಭಂಡಾರ, ಜ್ಞಾನದ ಭಂಡಾರ ಈ ಜಗತ್ತಿಗೆ ಬೆಳಕಾಗಿ ಬ್ರಹ್ಮ ಸಾಮ್ರಾಜ್ಯ ಅನ್ನುವಂಥದ ಜ್ಞಾನದ ಬ್ರಹ್ಮ ಸಾಮ್ರಾಜ್ಯ ಉದಯ ಆಗಲಿ ಅಂತ ತಿಳ್ಕೊಂಡು 4 ಮಾತುಗಳನ್ನ, ಯಾಕಂದ್ರೆ ಹೇಳುವಂಥ ವಿಚಾರ ಎಲ್ಲ ಹಿರಿಯರು ಇವತ್ತಿನ ದಿವಸ ಭಾಳ ಸುಂದರವಾಗಿ ನಮ್ಮ HK ಗುರವ ಸರು ಭಾಳ ಅಗಮ್ಯವಾಗಿರ್ತಕ್ಕಂಥ ಮಾತಾಡ್ರಿ. ಅವರ ನಂಗೆ ಅನಿಸ್ತು, ಅವರ ಭಾಷಣ ಮಾಡಿದ್ಬೇಕು, ನಾ ಏನು ಮಾಡೋದು ಏನು. ಅವ್ರು ಸೂರ್ಯ ಚಂದ್ರಾಮ ಇದ್ದಂಗೆ, ಅದ್ರಾಗ ಒಂದು ಗುಂಜಿ ಒಳಗಿದ್ದಂಗೆ, ನಾ ಗುಂಜಿ ಒಳ ರೀ, ಯಾವಾಗಾರ ಪಕ್ಕ ಲೈಟ್ ಇರತ್ತೆ ಅಂಥವ್ರು ನಾವು. ಯಾಕಂದ್ರೆ ನಮ್ಮ ಅಪ್ಪರ ಸರಿ ಅವರು, ಯಾಕಂದ್ರೆ ಇಂಥ ಒಂದು ವಿದ್ಯೆಯನ್ನು ತಮ್ಗೆ ಕೊಟ್ಟರು, ಬಹಳ ಸಂತೋಷ. ಒಂದು ಗುಂಜಿ ಒಳ ಇದ್ದಂಗೆ 4 ಮಹತ್ತನ್ನು ತಮ್ಮ ಮುಂದೆ ಹೇಳಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಸುದೇವ ಹರಿ. ಅರ್ಜುನನಿಗೆ ಶ್ರೀಕೃಷ್ಣನಂತೆ, ರಾಮನಿಗೆ ವಸಿಷ್ಠನಂತೆ, ವಿವೇಕಾನಂದನಿಗೆ ರಾಮಕೃಷ್ಣನಂತೆ, ಹರ ಹರಿ ನಾರಾಯಣನ ಅನುಗ್ರಹದಂತೆ ಅಂತ ಹೇಳ್ತಾ ತಮ್ಮ ಆಶೀರ್ವಚನವನ್ನು ಹೇಳಿದಂತಹ ಹರಿಭಕ್ತ ಪಾರಾಯಣ ಗೋಪಾಲ ವಿಠಲ್ ಮುರುಘಜನವರಿಗೆ ಶ್ರೀಶೈಲ್ ಬಡಿಗೇರ್ ಹಾಗೂ ಶಿಕ್ಷಕರಾದಂತಹ ದುಂಡಪ್ಪ ಪಾಟೀಲ್ ಅವರ ಸತ್ಕಾರ. ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಸಂಸ್ಕಾರ ಕಲೀರಿ, ಸಂಸ್ಕೃತಿ ಕಲೀರಿ ಅಂತ ಒಂದು ಹಿತವಚನವನ್ನ ನೀಡಿದಂತಹ ಗುರುಗಳಿಗೆ ಧನ್ಯವಾದಗಳು.